ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶಾನ್ವಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನೀವು ಜಾಮೂನ್ ರೆಸಿಪಿನ ಮನೇಲಿ ಯೂಶಲಿ ಟ್ರೈ ಮಾಡಿರ್ತೀರ. ಬಟ್ ಎಷ್ಟೇ ವಿಡಿಯೋಸ್ ನೋಡಿದ್ರು ನೀವು ಜಾಮೂನ್ ಮಾಡಬೇಕಾದ್ರೆ ಲೈಟಾಗಿ ಕ್ರ್ಯಾಕ್ಸ್ ಬರೋದು, ಇಲ್ಲ ಮಧ್ಯದಲ್ಲಿ ಗಟ್ಟಿ ಆಗೋದು, ಆ ಥರ ತುಂಬ ಆಗ್ತಾ ಇರುತ್ತೆ. ಬಟ್ ಈ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡಿ. ನಾನು ಫುಲ್ಲಾಗಿ ಹೇಳಲ್ಲ, ಜಸ್ಟ್ ಟಿಪ್ಸ್ ಮಾತ್ರ ಹೇಳ್ತೀನಿ. ಅದನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಯಾವುದೇ ಒಂದು ಇನ್ಸ್ಟೆಂಟ್ ಜಾಮೂನ್ ಪೌಡ್ರನ್ನ ತಗೊಂಡಾದ್ಮೇಲೆ ಆ ಪೌಡ್ರನ್ನ ನೀವು ಒಂಚೂರು ಅದು ಇಂಟೆ ಇರಬಾರ್ದು. ಸೊ ಅದನ್ನೆಲ್ಲ ನೀಟಾಗಿ ಈ ಥರ ನಾನು ಸ್ಪೂನಲ್ಲಿ ಹೇಗೆ ಅದನ್ನ ಹೊಡ್ಕೊತಿದ್ದೀನಿ ಆ ಥರ ಕಂಪ್ಲೀಟಾಗಿ ಹೊಡ್ಕೊಳ್ಳಿ. ಅವಾಗ ನಿಮಗೆ ಉಂಡೆ ಮಾಡಬೇಕಾದ್ರೆ ತುಂಬ ನೈಸ್ ಆಗಿ ಬರುತ್ತೆ. ಸೊ ಪರ್ಫೆಕ್ಟ್ ಆಗಿ ಜಾಮೂನ್ ತುಂಬಾ ಸಾಫ್ಟ್ ಆಗಿ ಅಂಡ್ ಟೆಕ್ಸ್ಚರ್ ನಿಮಗೆ ನೀಟಾಗಿದ್ರೆ ಅಂದ್ರೆ ಔಟ್ ಸೈಡ್ ಟೆಕ್ಸ್ಚರ್ ಚೆನ್ನಾಗಿದೆ, ಜಾಮೂನ್ ಒಡಿಯಲ್ಲ. ದಟ್ ಈಸ್ ಅ ಫಸ್ಟ್ ಟಿಪ್. ಅಂಡ್ ಸೆಕೆಂಡ್ ಟಿಪ್ ಏನು ಅಂತಂದ್ರೆ, ನೀವು ಸ್ವಲ್ಪ ಪಿಂಚ್ ಆಫ್ ಬೇಕಿಂಗ್ ಸೋಡಾ ಏನಿದೆ ಅದನ್ನ ಯೂಸ್ ಮಾಡಿ. ಇದು ಆಪ್ಷನಲ್, ಬಟ್ ಯೂಸ್ ಮಾಡಿದ್ರೆ ತುಂಬಾ ಫ್ಲಫಿ ಆಗಿ ಬರುತ್ತೆ, ಒಳಗಡೆ ಜಾಮೂನು ಗಟ್ಟಿಯಾಗಿ ಉಂಡೆ ತರ ಬರಲ್ಲ. ಸೊ ದಟ್ ಈಸ್ ಅ ಸೆಕೆಂಡ್ ಟಿಪ್. ಥರ್ಡ್ ಟಿಪ್, ನೀವು ಮಿಕ್ಸ್ ಮಾಡಬೇಕಾದ್ರೆ ಹಾಲ್ನ ಯೂಸ್ ಮಾಡಿ, ವಾಟರ್ನ ಯೂಸ್ ಮಾಡೋದಕ್ಕಿಂತ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ನೀವು ಕಾಯಿಸಿ, ಹಾಲು ತುಂಬಾ ಬಿಸಿ ಅಲ್ಲ, ಮೀಡಿಯಂ ಬಿಸಿ ಇರಬೇಕು. ಹಾಗಂತ ಉಗುರು ಬೆಚ್ಚಗಿರೋ ಹಾಲನ್ನು ಯೂಸ್ ಮಾಡಬೇಡಿ. ಸ್ವಲ್ಪ ಬಿಸಿ ಇರೋ ಹಾಲನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಉಂಡೆ ಮಾಡಬೇಕಾದ್ರೆ ಉಂಡೆ ಒಡ್ಕೊಳ್ಳುತ್ತೆ ನೋಡಿ, ಅದು ಆಗಲ್ಲ. ಉಂಡೆ ಮಾಡ್ಬೇಕಾದ್ರೆ ತುಂಬಾ ನೈಸ್ ಆಗಿ ಬರುತ್ತೆ, ಮತ್ತೆ ಸಾಫ್ಟ್ ಆಗಿ ಬರುತ್ತೆ. ಟೆಕ್ಸ್ಚರ್ ಔಟ್ ಸೈಡ್ ಟೆಕ್ಸ್ಚರ್ ನಿಮ್ಗೆ ತುಂಬಾ ಸ್ಮೂತ್ ಆಗಿ ಬರುತ್ತೆ. ಸೊ ನಾನು ಹಾಲನ್ನ ನೋಡಿ ಸ್ವಲ್ಪ ಸ್ವಲ್ಪ ಹೇಗೆ ಹಾಕೊಂತಿದ್ದೀನಿ ಅಂತ ಅಂದ್ಬಿಟ್ಟು, ಸೊ ಆ ತರನೇ ಹಾಕೊಳ್ಳಿ, ಜಾಸ್ತಿ ಹಾಕೊಂಬೇಡಿ. ತುಂಬಾ ನಿಮ್ಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೆ ನೋಡಿ, ಅದು ಅಕಸ್ಮಾತ್ ಏನಾದ್ರೂ ತುಂಬಾ ತೆಳು ಆಗ್ಬಿಟ್ರೆ ನಿಮಗೆ ತುಂಬಾ ಎಣ್ಣೆ ಇರೋದು ಆ ತರ ಆಗುತ್ತೆ. ಸೊ ಇದು ಸಾಫ್ಟ್ ಆಗಿರ್ಬೇಕು, ಬಟ್ ತುಂಬಾ ಸಾಫ್ಟ್ ಆಗಿರ್ಬೇಕು. ತುಂಬಾ ಸಾಫ್ಟ್ ಆಗೂ ಇರಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಸೊ ಮೀಡಿಯಂ ಸಾಫ್ಟ್ನೆಸ್ ಬರತ್ತೆ ನಾವು ಕಲಿಸ್ಕೊಬೇಕು. ಸೊ ಇದನ್ನ ಕಲಿಸ್ಕೊಂಡು ತುಂಬಾ ಹೊತ್ತು ಅಂದ್ರೆ ಒಂದು ಹಾಫ್ ಅನ್ ಅವರ್ 1 ಅವರ್ ಬಿಡೋದು ಮಾಡಬೇಡಿ. ಅದು ತುಂಬಾ ತೆಳುವಾಗಿ ಬಂದ್ಬಿಡುತ್ತೆ, ಮತ್ತೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಒಂದು 5 to 10 ಮಿನಿಟ್ಸ್ ಬಿಟ್ರೆ ಸಾಕು. ದಟ್ ಇಸ್ ಮೋರ್ ದನ್ ಎನಫ್. ಸೊ ಇದನ್ನ ಕಲ್ಸ್ಕೋಬೇಕಾದ್ರೆ ಎಣ್ಣೆ ತುಪ್ಪ ಹಾಕೊಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ, ಅದನ್ನೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ನಾನೀಗ ಕಲ್ಸ್ಕೊಂಡಿದೀನಿ. ಕೈಗೆ ಬೆರಳಲ್ಲೆಲ್ಲ ಅಂಟ್ಕೊಳ್ಳೋದು ಜಾಸ್ತಿ ಫುಲ್ಲು ತೆಳ್ಳೆ ತರ ಆತರ ಒಂಚೂರು ಆಗಿಲ್ಲ, ಲೈಟ್ ಆಗಿ ಮಾತ್ರ ಕೈಗೆ ಅಂಟ್ಕೊಂಡಿದೆ. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ನೋಡ್ತಾ ಇದ್ರಲ್ಲ ಕೈ ಹೇಗಿದೆ ಅಂತ. ಸೊ ಇದು ನನಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಈ ತರ ಇರಬೇಕು. ಈ ತರ ಇರೋದ್ರಿಂದ ನಿಮ್ಗೆ ಜಾಸ್ತಿ ಎಣ್ಣೆ ಅದು ಹೀರ್ಕೊಳ್ಳೋದಿಲ್ಲ. ಸೊ ಇದನ್ನ ನಾವು ಜಸ್ಟ್ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸೊ ಮೀನ್ ವೈಲ್ ನಮ್ಗೆ ಇದಕ್ಕೆ ಶುಗರ್ ಸಿರಪ್ ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದು 3 ಇಂಪಾರ್ಟೆಂಟ್ ಟಿಪ್ಸ್. ಅಂಡ್ ಫೋರ್ತ್ ಟಿಪ್ ಇಸ್, ನಾವು ಶುಗರ್ ಸಿರಪ್ ಏನಿದೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿದ್ರೆ ನಾವು ಮಾಡೋ ಜಾಮೂನ್ ಒಳಗಡೆ ಶುಗರ್ ಸಿರಪ್ ಅನ್ನೋದು ಏನಿದೆ ಅದು ನೀಟಾಗಿ ಹೀರ್ಕೊಳ್ಳುತ್ತೆ. ಸೊ 1 ಕಪ್ ಶುಗರ್ಗೆ ನಾವು 1 ಕಪ್ ವಾಟರ್ನ ಯೂಸ್ ಮಾಡಿದ್ರೆ ಸಾಕು. ಸೊ ಅದು ನಮಗೆ ಸಕ್ಕರೆ ಅಂಶ ಅಷ್ಟು ನಮಗೆ ಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ವಾಟರ್ ಹಾಕಿದ್ರೆ ಅದು ಟೇಸ್ಟ್ ಸಪ್ಪೆ ಅನ್ಸುತ್ತೆ. ಸೊ ನಿಮ್ಗೆ ಇಷ್ಟ ಇದ್ರೆ ಲವಂಗ ಇನ್ಕ್ಲೂಡ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ಸೊ ನೋಡಿ ಈ ತರ ಕುದಿ ಬರಬೇಕು ಅಷ್ಟೇ. ಒಂದು 15 ಮಿನಿಟ್ಸ್ ಕುದಿ ಬಂದ್ರೆ ಸಾಕು. ಇದು ಒಂದೇಳೆ ಪಾಕ ಬರಬೇಕು ಅಂತೆಲ್ಲ ಏನೂ ಅವಶ್ಯಕತೆ ಇಲ್ಲ. ಜಸ್ಟ್ ಕೈಯಲ್ಲಿ ಮುಟ್ಟಾಗ ನಿಮ್ಗೆ ಲೈಟ್ ಆಗಿ ಅದು ಅಂಟಂಟ್ ಅನ್ಸಿದ್ರೆ ಸಾಕು. ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ನೀವು ಅದನ್ನ ಆಫ್ ಮಾಡ್ಬೋದು. ನೋಡಿ ಈ ತರ ಸ್ಟಿಕ್ಕಿ ಇದ್ರೆ ಸಾಕು. ಸೊ ಆಫ್ ಮಾಡಿದಾಗ ಅದೇ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟ ಆದ್ರೆ ಸಾಕು. ಸೊ ಇದನ್ನು ನೀವು ಕ್ಲೋಸ್ ಮಾಡಿ ಮುಚ್ಚಿಟ್ಕೊಳ್ಳಿ. ಸೊ ನಾವು ಮಾಡಿರೋಂತ ಹಿಟ್ಟೇನಿದೆ ಅದು ಈಗ ಒಂದು 10 ಮಿನಿಟ್ಸ್ ಆಗಿದೆ, ಅದು ರೆಸ್ಟ್ ಆಗಿದೆ. ಸೊ ಅದನ್ನ ನಾವೀಗ ತಗೊಂಡು ಒಂದು ಸರಿ ನಾದ್ಬಿಟ್ಟು ಒಂದು ಚೂರು ಮೇಲಗಡೆ ಅದಕ್ಕೆ ಬ್ರೇಕೇಜ್ ಬರಬಾರ್ದು, ಆ ತರ ನಾವು ಉಂಡೆ ಮಾಡ್ಕೊಬೇಕು. ಸೊ ನಾನು ಹೇಳಿರೋ ಈ 4 ಟಿಪ್ನು ಫಾಲೋ ಮಾಡಿದ್ರೆ ನಿಮ್ಗೆ 100% ಜಾಮೂನ್ ಒಡಿದೇ ಇರೋ ತರ ಸೂಪರ್ ಆಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಉಂಡೆ ಮಾಡ್ಬೇಕಾದ್ರೆ ನೀವು ಇದಕ್ಕೆ ಕೈಗೆ ತುಪ್ಪ ಇಲ್ಲ ಅಂದ್ರೆ ಎಣ್ಣೆ ಇದನ್ನ ಸವರ್ಕೊಂಡು ನೀವು ಇದನ್ನ ಉಂಡೆ ಮಾಡ್ಬೇಕಾಗತ್ತೆ. ಸೊ ನೋಡಿ ನಾನು ಒಂದ್ಸರಿ ಹಿಟ್ಟನ್ನ ತಗೊಂಡು ಒಂದ್ಸರಿ ಪ್ರೆಸ್ ಮಾಡ್ಬಿಟ್ಟು ಈ ತರ ನೀವು ರೌಂಡ್ ಮಾಡಿದ್ರೆ ನಿಮ್ಗೆ ಬ್ರೇಕೇಜ್ ಬರೋದೇ ಇಲ್ಲ. ಮೇನ್ ಆಗಿ ಎಲ್ಲಾ ಟಿಪ್ಪು ಫಾಲೋ ಮಾಡಿ. ದಿಸ್ ಇಸ್ ಅ ಲಾಸ್ಟ್ ಟಿಪ್. ನೋಡಿ ನಾನು ತೋರಿಸ್ತಿದ್ದೀನಿ ನಿಮ್ಗೆ, ಒಂದು ಚೂರು ಬ್ರೇಕೇಜ್ ಇಲ್ಲ. ಸೊ ಈ ತರ ಮಾಡಿ ನೀವು ಉಗುರು ಬೆಚ್ಚಗಿರೋ ಎಣ್ಣೆ, ತುಂಬಾ ಕಾದಿರಬಾರ್ದು ಅಂತ ಎಣ್ಣೆಲಿ ಇದನ್ನ ನೀವು ಫ್ರೈ ಮಾಡಿ, ಸ್ವಲ್ಪ ಬಿಸಿ ಇರಬೇಕು ಪಾಕ, ಅದ್ರೊಳಗಡೆ ಹಾಕಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಡಿ ಆಗುತ್ತೆ. ಸೊ ತಿರ್ಗಾ ಜಾಮೂನ್ನ ಬೇಯಿಸೋದನ್ನೆಲ್ಲ ನಾನು ಎಕ್ಸ್ಟ್ರಾ ಇಲ್ಲಿ ಏನು ತೋರಿಸ್ತಾ ಇಲ್ಲ. ಈ ಟಿಪ್ ನ ನೀವು ಫಾಲೋ ಮಾಡಿದ್ರೆ ಸಾಕು. ಮತ್ತೆ ಇದನ್ನ ಎಣ್ಣೆಲಿ ಹಾಕ್ಬೇಕಾದ್ರೆ ತುಂಬಾ ಬಿಸಿ ಇರೋ ಎಣ್ಣೆಲಿ ಹಾಕ್ಬೇಡಿ, ಮೀಡಿಯಂ ಅಲ್ಲಿರೋ ಎಣ್ಣೆಲಿ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ಸ್ ಆದ್ಮೇಲೆ ಅದನ್ನ ಸ್ಟಿರ್ ಮಾಡ್ತಾನೆ ಇರಿ. ಸೊ ಆಲ್ ಓವರ್ ನಿಮ್ಗೆ ಚೆನ್ನಾಗಿ ಕುಕ್ ಆಗುತ್ತೆ, ಮತ್ತೆ ಈವನ್ ಕುಕ್ ಆಗುತ್ತೆ, ಸೆಂಟರ್ ಅಲ್ಲಿ ನಿಮ್ಗೆ ಗಟ್ಟಿ ಬರಲ್ಲ. ಸೊ ಇದೆಲ್ಲ ಆದಾದ್ಮೇಲೆ ಒಂದು ಟಿಶ್ಯೂ ಪೇಪರಿಗೆ ತಗೊಂಡು ಇದನ್ನ ನೀವು ಬಿಸಿ ಇರೋ ಎಣ್ಣೆ ಪಾಕದಲ್ಲಿ ಹಾಕಿದ್ರೆ ಪರ್ಫೆಕ್ಟ್ ಆಗಿರೋ ಜಾಮೂನ್ ರೆಡಿ ಆಗುತ್ತೆ. ಥ್ಯಾಂಕ್ ಯು.